ಗುರು ಭ್ರಾತರಿಷ್ಟಾಪ್ತಬಂಧು ಸ್ವಾಮಿನ್ ಸರ್ವಾಂತರಾತ್ಮನ್ ಅಜರಜರಹಿತಃ ಜನ್ಮ ವಿಶ್ಯಾಮಯಾನಾಂ ಗೋವಿಂದೇ ದೇಹಿ ಭಕ್ತಿಂ ಭವತಿ ಚ ಭಗವನ್ ಊರ್ಜಿತಾಂ ನಿರ್ನಿಮಿತ್ತಾಂ ನಿರ್ವ್ಯಾಜಾಂ ನಿಶ್ಚಲಾಂ ಸದ್ಗುಣಗಣ ಬೃಹತೀಂ ಶಾಶ್ವತೀಮಾಶುದೇವ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಗ್ರಂಥಮುದೀರಯೇ ವಿಜಾನತಾಂ ಅವಿತ್ತಸ್ಯ ಮಧ್ವಸ್ಯ ಜಗತಿ ಗುರೋಃ ಪೂರ್ವಾಚಾರ್ಯಮಶಿಷ್ಠಾನಾಂ ಇಯಂ ಪ್ರಣತಿಮಾಲಿಕಾ. ಭಾಗವತದ ಗ್ರಂಥದ ಬಗ್ಗೆ ಒಂದು ಸ್ವಲ್ಪ ಹೇಳಬೇಕು ಅಂತ ಮನೆಯವರ ಅಪೇಕ್ಷೆ ಇರೋದ್ರಿಂದ ಭಾಗವತ ಮತ್ತು ಭಾಗವತ ತಾತ್ಪರ್ಯದ ಬಗ್ಗೆ ಹೇಳ್ತೇನೆ. ಭಾಗವತ 12 ಸ್ಕಂಧಗಳನ್ನು ಒಳಗೊಂಡಿದೆ. 18,000 ಗ್ರಂಥಗಳು. ಗ್ರಂಥ ಅಂದರೆ 32 ಅಕ್ಷರ ಅಂತ. 18,000 ಗ್ರಂಥಗಳು ಅಂದರೆ 32 ಅಕ್ಷರ ಅಷ್ಟು 18 ಆಗುತ್ತೆ. 32 ಶ್ಲೋಕಗಳು 18,000 ಬಾರಿ ಬರುತ್ತೆ. ಹಾಗೆ ಅದರಲ್ಲಿ ಮೊದಲನೆಯ ಸ್ಕಂಧದಲ್ಲಿ ಪರೀಕ್ಷಿತ್ ರಾಜನ ಹಿನ್ನೆಲೆ ಇದೆ. ಪರೀಕ್ಷಿತ್ ರಾಜ ಭಾಗವತವನ್ನು ಕೇಳಲಿಕ್ಕೆ ಯಾಕೆ ಬಂದ? ಏಕೆಂದರೆ ಪಾಂಡವರೆಲ್ಲ ಅವನನ್ನು ಬಿಟ್ಟು ಹೊರಟಾಗ ಅವನಿಗೆ 32 ವರ್ಷ, 35 ಆಗಿತ್ತು ಅಂತ 3 ವರ್ಷ ಬುದ್ಧಿ ಬಂದ ಮೇಲೆ ಅಂತ ತಗೊಂಡ್ರೆ ಅವನು 33 ವರ್ಷಗಳ ಕಾಲ ಪಾಂಡವರ ಜೊತೆಗಿದ್ದ. ಅವನಿಗೆ ಪಾಲಿಟಿಕ್ಸಿನ ಅನುಭವ ಬಹಳವಾಗಿ ಇತ್ತು. ಯಾಕೆಂದ್ರೆ ದೊಡ್ಡಪ್ಪನ ಜೊತೆಗೂಡಿ ಇರೋದ್ರಿಂದ. ಯುದ್ಧ ಮಾಡೋದು ಕೂತ್ಕೊಳ್ಳಿ, ಯಾರು ಮಾತನಾಡಬೇಕು, ಕಿರಿಕಿರಿ ಆಗತ್ತೆ, ಓಡಾಡ್ಲು ಬೇಡ, ಏನಾದ್ರೂ ಪರವಾಗಿಲ್ಲ. 30 ಯುದ್ಧ ಮಾಡೋದು ಸುಲಭ. ಯುದ್ಧ ಮಾಡಿ ಆದ್ಮೇಲೆ ಲಕ್ಷಾಂತರ ಜನ ವಿಧವೆಯರಾಗ್ತಾರೆ. ವ್ಯಾಪಾರ ವಹಿವಾಟುಗಳೆಲ್ಲ ನಾಶ ಆಗೋಗುತ್ತೆ. ಇಡೀ ದೇಶ ಯಾವ ರೀತಿ ಮತ್ತೆ ಬದುಕು ಕಟ್ಟಿಕೊಳ್ಳೋದು? ಅಷ್ಟು ಜನ ಸತ್ತೋಗಿದ್ದಾರೆ. ವ್ಯಾಪಾರಕ್ಕೆ ಹೊಸ ಇನ್ವೆಸ್ಟ್ಮೆಂಟ್ ಇರೋದಿಲ್ಲ. ಇದು ಯುದ್ಧದ ಆಫ್ಟರ್ ಎಫೆಕ್ಟ್. ಅಂತಹ ಸಂದರ್ಭದಲ್ಲಿ ಧರ್ಮರಾಜ ಆಮೇಲೆ ಪರೀಕ್ಷಿತ್ ರಾಜ ಇಬ್ಬರು ಒಟ್ಟಿಗೆ ಕೆಲಸ ಮಾಡೋದು. ವಿಧವಾನಾಥ ಬಾಲಾನಾಂ ರಕ್ಷಣಂ ಸೌವ್ಯಧಾಪಯತ್. ವಿಧವೆಯರು, ತಬ್ಬಲಿಗಳು, ಬಾಲಕರು. ಯಾಕೆಂದ್ರೆ ಅವಾಗ ಬಹಳ ಜನರನ್ನು ಮದುವೆ ಆಗ್ತಾ ಇದ್ರು. ಒಬ್ಬೊಬ್ಬರಿಗೆ ಇಬ್ಬಿಬ್ರು ಅಥವಾ 3 ಜನ ಅಂತ ಇಟ್ಟುಕೊಂಡ್ರು ಕೂಡ ಸುಮಾರು 1 ಕೋಟಿ ಹತ್ತಿರ ಸತ್ತಿದ್ದಾರೆ. 1 ಕೋಟಿಗಿಂತಲೂ ಜಾಸ್ತಿ. ಅವರ ಮುಪ್ಪಟ್ಟು, ಟ್ರಿಪಲ್ ಆರ್ ಕ್ವಾಡ್ರಾಪಲ್, 4 ಪಟ್ಟು ಜನ ವಿಧವೆಯರು ಉಳಿತಾರೆ. ಅವರನ್ನು ರಕ್ಷಣೆ ಮಾಡೋದು ಹೇಗೆ? ದಾರಿ ತಪ್ಪದಂತೆ ಏನು ಮಾಡಬೇಕು? ಅವರ ಸಂಸ್ಕೃತಿ ಸರಿಯಾಗಿರಬೇಕು, ಅವರ ನಡತೆ ಸರಿಯಾಗಿರಬೇಕು, ಗಂಡು ಮಕ್ಕಳು ಸರಿಯಾದ ದಾರಿಯಲ್ಲಿರಬೇಕು, ಹೆಣ್ಣು ಮಕ್ಕಳನ್ನು ಯಾವುದ್ಯಾವುದೋ ಕೆಲಸಕ್ಕೆ ಎಳಿಬಾರದು. ಇವೆಲ್ಲ ಸವಾಲುಗಳು. ಆ ಎಲ್ಲ ಸವಾಲುಗಳನ್ನು ಯುದ್ಧದ ಆದಮೇಲೆ ಕೂಡಲೇ ಈ ಥರದ್ದು ಸಮಸ್ಯೆಯೇ ಜಾಸ್ತಿ.
ಯುದ್ಧ ಮಾಡೋದು ಸುಲಭ ರೀ, 18ನೇ ದಿವಸ ಯುದ್ಧ ಆಗಿರೋದು. ಆದರೆ ಎಷ್ಟು ಜನ ಸತ್ರು. ಆ ಕೋಟ್ಯಂತರ ವಿಧವೆಯರು ಎಲ್ಲೂ ದಾರಿ ತಪ್ಪಬಾರದು, ಮಕ್ಕಳು ದಾರಿ ತಪ್ಪಬಾರದು. ನಿಮಗೆ 2ನೇ ಮಹಾಯುದ್ಧ ಆದಮೇಲೆ ರೆನೆಸಾನ್ಸ್ ಪೀರಿಯಡ್ ನಿಮಗೆಲ್ಲ ಗೊತ್ತೇ ಇರುತ್ತೆ. ತತ್ವಶಾಸ್ತ್ರ, ಮನಃಶಾಸ್ತ್ರ ಎಲ್ಲವೂ ಬದಲಾಯಿತು, ಸೈನ್ಸಿನ ದಿಕ್ಕು ಬದಲಾಯಿತು. ಆ ರೀತಿಯ ಪರಿಸ್ಥಿತಿ ಭಾರತದಲ್ಲಿ ಯಾಕೆ ಬರಲಿಲ್ಲ ಅಂದರೆ ನೀತಿಶಾಸ್ತ್ರದ ದಿಕ್ಕೇ ಬದಲಾಗಿ ಹೋಗುತ್ತೆ. ಆ ತರಹದ ಪರಿಸ್ಥಿತಿ ಯಾಕೆ ಬರಲಿಲ್ಲ ಗೊತ್ತಾ? ಧರ್ಮರಾಜ ಮತ್ತು ಪರೀಕ್ಷಿತ ಇಬ್ಬರು ಒಟ್ಟಿಗೆ ಸೇರಿ ಕೆಲಸ ಮಾಡಿದ್ರು. ಹೀಗಾಗಿ ರಾಜಕಾರಣದಲ್ಲಿ ತನ್ನ ತಾತನ ಜೊತೆ ಕೆಲಸ ಮಾಡಿದ್ದು ಸುಮಾರು 30-35 ವರ್ಷಗಳ ಕಾಲ. ಅವನು ಇದೆಲ್ಲ ಆಗುವಾಗ ಒಂದು ವೃದ್ಧಾಪ್ಯಕ್ಕೆ ಬಂದಿದ್ದ. ಒಂದು 70 ವರ್ಷ ಅವನಿಗೆ. ಪರೀಕ್ಷಿತ್ ರಾಜನಿಗೆ ಕಡಿಮೆ ವಯಸ್ಸೇನಲ್ಲ, ಒಂದು 70. ಇಲ್ಲಿರುವವರ ಬಹುತೇಕ ವಯಸ್ಸು. ಆಗ ಅಂತಹ ಪರೀಕ್ಷಿತ್ ರಾಜ ಕಲಿಯನ್ನು ನಿಗ್ರಹಿಸಿದ. ಕಲಿಯನ್ನು ನಿಗ್ರಹ ಮಾಡೋದು ಅಂದರೆ ಕಲಿ ಒಬ್ಬ ಹುಡ್ಕೊಂಡು ಹೋಗಲಿಲ್ಲ. ಪ್ರತಿಯೊಬ್ಬ ರಾಜರ ಆಡಳಿತದಲ್ಲಿ ಇರುವ ತಪ್ಪುಗಳನ್ನು ತಿದ್ದಿದ. ಅದನ್ನೆಲ್ಲರೂ ಕಲಿಯನ್ನೇ ಹುಡ್ಕೊಂಡು ಹೋದ ಅಂತನ್ನೋ ಹಾಗೆ ಅದು ಸಾಂಕೇತಿಕ. ಅದು ಎಲ್ಲ ರಾಜರ ಜೊತೆಗೆ ಯುದ್ಧ ಮಾಡಿ ಅವರ ತಪ್ಪು ತಿಳುವಳಿಕೆಗಳನ್ನು ತಿದ್ದಿ ಅವರು ಸರಿಯಾಗಿ ನಿಷ್ಠರಾಗಿರುವ ಹಾಗೆ ಮಾಡಿದ. ಯಾಕೆಂದ್ರೆ ಕಲಿ ಧರ್ಮರಾಜನ ಕಾಲದಲ್ಲಿಯೇ ದಾಳಿ ಮಾಡಿದ್ದ. ಅವನು ಹೇಳಿದ್ದ, ಇಷ್ಟು ಕಲಿ ಇರಬಾರದು. ಎಷ್ಟರಲ್ಲಿ? ಗಡಿ ವಿವಾದದಲ್ಲಿ ಕಲಿ ತಲೆ ಹಾಕಬಾರದು. 2 ರಾಷ್ಟ್ರಗಳ ಮಧ್ಯದಲ್ಲಿ ನ್ಯಾಸದ ವಿಚಾರದಲ್ಲಿ ತಲೆ ಹಾಕಬಾರದು. ಡಿಪಾಸಿಟ್ ವಿಚಾರದಲ್ಲಿ ತಲೆ ಹಾಕಬಾರದು. ಮೆಜಾರಿಟಿ ಎಲ್ಲಿ ವೋಟ್ ಇರುತ್ತೆ ಅಲ್ಲಿ ತಲೆ ಹಾಕಬಾರದು. ತುಲಾಮಾನ, ತುಲಾ ಅಂತ ಹೇಳಿದ್ರೆ ತಕ್ಕಡಿ ಅಂದ್ರೆ ವ್ಯಾಪಾರ, ವ್ಯಾಪಾರದಲ್ಲಿ ತಲೆ ಹಾಕಬಾರದು. ಮಾನ ಅಂದ್ರೆ ಅಳತೆ, ಮೆಷರ್ಮೆಂಟ್. ಮೀಟರ್ನ ಟ್ಯಾಂಪರ್ ಮಾಡ್ಬೋದಲ್ಲ, ಏನ್ ಬೇಕಾದ್ರೆ ಮಾಡಬಹುದು. ಅದರಿಂದಾಗಿ ಇಷ್ಟರಲ್ಲಿ ಅವನು ತಲೆ ಹಾಕದೆ ಹೋದ್ರೆ ಸಾಕು, ನಮ್ಮ ಕುಟುಂಬ ಇರೋ ತನಕ ಅಂತ ಧರ್ಮರಾಜ ಹೇಳಿದ್ದ. ಸೊ ಅಷ್ಟನ್ನ ಅವನು ರಕ್ಷಣೆ ಮಾಡಿದ ಪರೀಕ್ಷಿತ್ ರಾಜ. ಅದಾದ್ಮೇಲೆ ಮಾಡಿದ ಒಂದು ಸಣ್ಣ ತಪ್ಪಿನಿಂದ ಅವನಿಗೆ ಶಾಪ ಬಂತು, 7 ದಿವಸ ಬದುಕಲಿಕ್ಕೆ ಅಂತ. ಅಷ್ಟರೊಳಗಡೆ ಅವನು 2 ಸಾವನ್ನು ನೋಡಿದ್ದ. 3 ಜನ ಅಂತ ಇಟ್ಟುಕೊಳ್ಳಿ. ಅದು ಭೀಷ್ಮಾಚಾರ್ಯರ ಸಾವನ್ನ ಕೇಳಿದ್ದ, ನೋಡಿರಲಿಲ್ಲ ಪರೀಕ್ಷಿತ್ ರಾಜ. ಧೃತರಾಷ್ಟ್ರನ ಸಾವನ್ನು ಉತ್ಕಟವಾಗಿ ಕೇಳಿದ್ದ. ಯಾಕೆಂದ್ರೆ ಧೃತರಾಷ್ಟ್ರ ಕಡೆಗಾಲದ 3 ವರ್ಷ ಅವನು ಸಾಧನೆ ಮಾಡಿದ್ದಿದ್ದು. ಉತ್ಕ್ರಾಂತಿಯಿಂದ ಯಾವ ರೀತಿ ಹೋಗ್ತಾನೆ ಅಂತ. ಆದ್ದರಿಂದಾಗಿ ಅದೊಂದು ಸಾವನ್ನು ಕಂಡಿದ್ದ. 2ನೇಯದ್ದು ತನ್ನ ತಾತ ಧರ್ಮರಾಜನ ಸಾವನ್ನು ಕೂಡ ಕಂಡಿದ್ದ. ಹೀಗೆ 3 ಜನ, ಒಬ್ಬರ ಸಾವನ್ನ ಕೇಳಿದ್ದ, 2 ಸಾವನ್ನ ಕಂಡಿದ್ದ. ಆಮೇಲೆ ತಾನು ಸಾವಿಗೆ ತಯಾರಾಗ್ತಾನೆ. ಅದು 1ನೇ ಸ್ಕಂದದ ತಾತ್ಪರ್ಯ. 2ನೇ ಸ್ಕಂದದಲ್ಲಿ ಪರೀಕ್ಷಿತ್ ರಾಜನಿಗೆ ಶುಕಾಚಾರ್ಯರು ವಿರಾಟ್ ರೂಪವನ್ನು ಉಪದೇಶ ಮಾಡ್ತಾರೆ. ನಾವು 7 ದಿವಸ ಕೇಳುವ ಕಥೆಯಲ್ಲಿ ಅದು ಮಿಸ್ ಆಗಿರುತ್ತೆ. ನಮಗೆಲ್ಲ ಏನಂತಿದೆ ಗೊತ್ತಾ? ನಮ್ಗೆ ಮಹಾಭಾರತ ಕಥೆ ಗೊತ್ತು, ಭಾಗವತ ಕಥೆ ಗೊತ್ತು ಅಂತ. ಇಲ್ಲವೇ ಇಲ್ಲ, ಹೇಳಿದ್ರೆ ತಾನು ಗೊತ್ತಾಗುತ್ತೆ. ಜನಪ್ರಿಯವಾದ ಅಂಶವನ್ನು ಹೇಳಿಬಿಡ್ತಾರೆ. ನಾನಿದು ಬೇಸರದಿಂದ ಹೇಳ್ತಾ ಇರೋದು, ಸಿಟ್ಟಿನಿಂದ ಅಲ್ಲ, ಬೇಸರದಿಂದ ಹೇಳ್ತಾ ಇರೋದು. ಎಲ್ಲ ವಿದ್ವಾಂಸರು ಜನರಿಗೆ ಯಾವ ರೀತಿ ಬೇಕೋ ಆ ರೀತಿ ಹೇಳ್ತಾರೆ. ಅಲ್ಲಿ ಇರೋದನ್ನ ಹೇಳಬೇಕು. ಯಾಕೆ? ಇರೋದನ್ನ ಹೇಳಿದ್ರೆ ನೀವು ಇಷ್ಟಪಡಲ್ವಾ? ಇವತ್ತಾಗ್ತಾ ಇರೋದು ಅದು ಸಮಸ್ಯೆ. ಅಲ್ಲಿರೋದನ್ನು ಹೇಳಿದ್ರೆ ಸಾಕು. ಆಮೇಲೆ ಆ 2ನೆಯ ಸ್ಕಂಧದಲ್ಲಿ ವಿರಾಟ್ ರೂಪದ ವರ್ಣನೆ, ಧ್ಯಾನದ ವರ್ಣನೆ,
ಒಬ್ಬ ಸಾಧಕ ಪ್ರಾಣವನ್ನು ಹೇಗೆ ಬಿಡ್ತಾನೆ ಅನ್ನೋದರ ವರ್ಣನೆ, ಅವತಾರಗಳ ಸಂಕ್ಷೇಪವಾದ ನಿರೂಪಣೆ, ಬ್ರಹ್ಮದೇವರ ಮತ್ತು ನಾರದರ ಸಂವಾದ, ಅಲ್ಲಿಗೆ ಇದು ಮುಗಿಯುತ್ತೆ 2ನೇ ಸ್ಕಂಧ. 3ನೇ ಸ್ಕಂಧ ಶುರು ಆಗೋದು ಉದ್ಧವ ಮತ್ತೆ ವಿದುರನ ಭೇಟಿಯಿಂದ. ಕುರುಕುಲ ನಾಶ ಆಗಲಿಕ್ಕೆ ಇನ್ನೂ 28-30 ವರ್ಷಗಳಿದೆ. ಆಗಲೇನೆ ಕುರುಕುಲ ಹೇಗೆ ನಾಶ ಆಗತ್ತೆ ಅನ್ನೋದು ಗೊತ್ತಾಗಿದೆ ವಿದುರನಿಗೆ. ಅವನಿಗೆ ಅಣ್ಣನನ್ನ ಬಂದು ಕರ್ಕೊಂಡು ಹೋಗಬೇಕು ಅಂತ. ಅವಾಗ ಉದ್ಧವ ಸಿಕ್ಕ. ಉದ್ಧವ ಎಲ್ಲ ಹೇಳಿದ, ಹೀಗೆ ಪಾಂಡವರು ಹೀಗೆ ಹೋಗ್ತಾರಂತೆ, ಯಾದವರು ಹೀಗೆ ಸಾಯ್ತಾರಂತೆ, ಅದಕ್ಕೆ ಇವನು ತಯಾರಾಗಬೇಕಲ್ಲ. ಸರಿ, ನಿನಗೆ ಕೃಷ್ಣ ಏನು ಹೇಳಿದ? ಕೃಷ್ಣ ಉಪದೇಶ ಮಾಡಿದ. ಅವಾಗ ಕೃಷ್ಣನಿಗೆ ಒಂದು 80 ವಯಸ್ಸು. 70ನೇ ವಯಸ್ಸಿನಲ್ಲಿ ಗೀತೆಯನ್ನು ಹೇಳಿದ್ದು. ಕೃಷ್ಣನಿಗೆ 70 ವಯಸ್ಸು 6 ತಿಂಗಳು ಗೀತೆಯನ್ನು ಹೇಳುವಾಗ. ನವಿಲ್ಗರಿ ಎಲ್ಲ ಸಿಗಿಸ್ಕೊಂಡೇನಿರಲಿಲ್ಲ, ಬಿಳಿ ಗಡ್ಡ ಮೂಡಿತ್ತು ಕೃಷ್ಣನಿಗೆ, ಗೊತ್ತಾಯ್ತಲ್ಲ, ಬಿಳಿ ಗಡ್ಡ ಎಲ್ಲ ಇತ್ತು. ನಮಗೆ ದೇವತೆಗಳು ಅಂತಂದ್ರೆ ಗಡ್ಡ ಮೀಸೆ ಬೋಳಿಸಿ ಬಾಲಿವುಡ್ ನಟರ ಆಗಿರ್ತಾರೆ ಅಂತ ನಮ್ಮ ತಲೆಯಲ್ಲಿ. ಹಾಗಿಲ್ಲ, ಗಡ್ಡ ಗಿಡ್ಡ ಇರ್ತಿತ್ತು. ಅದಾದ ಮೇಲೆ ಅವನು 80ನೇ ವಯಸ್ಸಿನಲ್ಲಿ ಉದ್ಧವನಿಗೆ ಒಮ್ಮೆ ಉಪದೇಶ ಮಾಡಿದ್ದ. ಆ ಉದ್ಧವನ ಜೊತೆಗೆ ಮೈತ್ರೇಯರು ಕೇಳಿದ್ರು. ಕೃಷ್ಣ ಮೈತ್ರೇಯರಿಗೆ ಹೇಳಿದ್ದ, ನೀನು ಹೋಗಿ ವಿದುರ ಸಿಗ್ತಾನೆ, ವಿದುರನಿಗೆ ಹೇಳು, ಉದ್ಧವ ಹೇಳಲಿಕ್ಕಿಲ್ಲ. ಅದರಿಂದಾಗಿ ಉದ್ಧವ ಮತ್ತೆ ವಿದುರ ಭೇಟಿಯಾದರೂ ಉದ್ಧವ ವಿದುರನಿಗೇನು ಹೇಳಲಿಲ್ಲ, ಉಪದೇಶ ಮಾಡಲಿಲ್ಲ. ಮೈತ್ರೇಯರು ಸಿಕ್ಕಿ ಹೇಳಿದ್ರು. ಅದು ಗೀತೆಯ ಉದ್ಧವ ಗೀತೆ ಅಂತ ಆಗಿತ್ತು. ಅದು ಮೊದಲೇ ಇತ್ತು. ಸ್ವಲ್ಪ ತಡೀಲಿ, ಮಾತಾಡಬೇಡಿ ಅಂತ ಹೇಳಿದ್ನೋ ಇಲ್ವೋ? ಫ್ಲೋ ಕಟ್ಟಾಗತ್ತೆ. ಪುಸ್ತಕ ಇಟ್ಕೊಂಡು, ಅದಕ್ಕೆ ನಾನು ಪುಸ್ತಕ ಇಟ್ಕೊಳ್ಳೋದು ಯಾಕೆ ಅಂದ್ರೆ ಹೀಗೆ ಏನೇನೋ ಫ್ಲೋ ಹೋಗ್ತಾ ಇರುತ್ತೆ, ಅದಕ್ಕೆ ಪುಸ್ತಕ ಇಟ್ಕೊಂಡ್ಬಿಡುತ್ತೆ. ವಿದುರ ಉದ್ಧವರು ಇಬ್ಬರು ಕೂಡ ಭೇಟಿಯಾದರು, ಹೇಳಲಿಕ್ಕಿರಲಿಲ್ಲ ಅಲ್ಲಿ. ಆಮೇಲೆ ಏನಾಯಿತು, ಅವನು ಭೇಟಿಯಾದ ಮೈತ್ರೇಯ ವಿದುರನಿಗೆ ಹೇಳಿದ. ಅದು 2 ಸ್ಕಂದಗಳು, 3 ಮತ್ತು 4. ಆ 3 ಮತ್ತು 4ರಲ್ಲಿಯೇ ಬಹಳ ವಿಚಾರಗಳಿರೋದು. ಪರಮಾಣುವಿನ ವಿಚಾರದಿಂದ ಹಿಡಿದು ಕಾಲದ ವಿಚಾರ ಬರುತ್ತೆ, ಸೃಷ್ಟಿಯ ಮೂಲಭೂತ ಸಂಗತಿಗಳು. ಇವತ್ತಿನ ಫಿಸಿಕ್ಸ್ಗೆ ಕೆಲವೊಂದು ಉಲ್ಟಾ ಬರುತ್ತೆ, ಕೆಲವೊಂದು ಜೊತೆಯಾಗಿ ಬರುತ್ತೆ. ಈ ಕಾಲ ಅನ್ನೋ ಕಾನ್ಸೆಪ್ಟ್ ಆಫ್ ಟೈಮ್, ಕಾನ್ಸೆಪ್ಟ್ ಆಫ್ ಇನ್ಫಿನಿಟಿ ಮತ್ತು ರೇಷಿಯೋ, ಈ ಜಗತ್ತಿನ ಪ್ರತಿಯೊಂದು ಪದಾರ್ಥಗಳಲ್ಲಿ ಯಾವ ರೀತಿ ಸತ್ವಗುಣ, ರಜೋಗುಣ, ತಮೋಗುಣಗಳ ರೇಷಿಯೋ ಇರುತ್ತೆ ಅನ್ನೋದೆಲ್ಲ ನಿಮಗೆ ಬರೋದು 3ನೇ ಸ್ಕಂಧದಲ್ಲಿ. ಇದು ಯಾವ ಪದಾರ್ಥವನ್ನು ತಗೊಳ್ಬೇಕು, ಯಾವ ಪದಾರ್ಥವನ್ನು ತಗೊಳ್ಬಾರದು ಅಂತ ಅನ್ನೋದಕ್ಕೆ ಸೂಚಕ. ಸತ್ವಗುಣ, ರಜೋಗುಣ, ತಮೋಗುಣಗಳ ರೇಷಿಯೋ ಈ ವಸ್ತು, ಪ್ರಪಂಚದಲ್ಲಿರುವ ವಸ್ತುವಿನಲ್ಲಿ ಹೇಗೆ ಇದೆ ಅಂತ. ದೇಶ, ಆಕಾಶ ಅಂದ್ರೆ ಏನು, ಸ್ಪೇಸ್ ಅಂತೇನು ಹೇಳ್ತೇವೆ, ಅದು ಟೈಮ್, ಇದು ಎಲ್ಲದರ ಕಾನ್ಸೆಪ್ಟಿನ ಬಗ್ಗೆ 3ನೇ ಸ್ಕಂಧದಲ್ಲಿ ಇದೆ. ವಿಶೇಷತಃ
ಕಪಿಲ ನಾಮಕ ಪರಮಾತ್ಮ ದೇವಹೂತಿಗೆ ಹೇಳಿದ ಸಾಂಖ್ಯ. 4ನೇ ಸ್ಕಂಧದಲ್ಲಿ ದಕ್ಷ ಯಜ್ಞ ಪ್ರಕರಣ ಬರುತ್ತೆ, ರುದ್ರಗೀತೆ ಬರುತ್ತೆ, ಬೇರೆ 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 ಸಂಗತಿಗಳೆಲ್ಲ ಬರುತ್ತೆ. ಆದ್ದರಿಂದ 3ನೇ ಮತ್ತು 4ನೆಯ ಸ್ಕಂಧ ಮಾಡಿದ್ರೆ ನಾವು ಫಿಸಿಕ್ಸಿನ ಕ್ಲಾಸಿನಲ್ಲಿ ಕೂತಿದ್ದೇವೋ ಭಾಗವತ ಕೇಳಿ ಬಂದಿದ್ದೇವೋ ಅಂತ ಅನುಮಾನ ಬಂದ್ಬಿಡುತ್ತೆ. ನಿಜವಾಗಿಯೂ ಅದನ್ನ ಶ್ಲೋಕ ಕೇಳಲಿಕ್ಕೆ ಅಂತ ಕೂತ್ರೆ ಅದರಿಂದಾಗಿ ಸಾಮಾನ್ಯವಾಗಿ ಅದನ್ನ ಉಪನ್ಯಾಸಕಾರರು ಮುಟ್ಟುವುದಿಲ್ಲ. ಇನ್ನು 5ನೆಯ ಸ್ಕಂಧ ಭೂಗೋಳ ಖಗೋಳಗಳ ವರ್ಣನೆ. ನಾವು ಇವತ್ತು ಏನು ಅಳತೆ ಮಾಡಿದ್ದೇವೆ, ಭೂಮಿ ಇಷ್ಟು ಅಗಲ ಇದೆ, ಇಷ್ಟು ಉದ್ದ ಇದೆ ಅಂತ, ಈ ಅಳತೆ ಆಡಳಿತಕ್ಕಾಗಿ ಮಾಡಿರುವುದು. ಈ ಅಳತೆ ಎಲ್ಲ ಸಂದರ್ಭದಲ್ಲಿಯೂ ಸರಿಯಾಗಿರ್ಬೇಕಾಗಿಲ್ಲ, ನಿರಂತರ ಅಳತೆ ಚೇಂಜ್ ಆಗತ್ತೆ. ಅದರಿಂದಾಗಿ ಭೂಗೋಳ ಮತ್ತು ಖಗೋಳಗಳ ವರ್ಣನೆ. ಋಷಭನಾಮಕ ಪರಮಾತ್ಮನ ಮಗ ಭರತ ಅಂತ ಒಬ್ಬ ಇದ್ದ, ಅವನು ಮುಂದೆ ಜಡ ಭರತ ಅಂತ ಆದ. ಅವನ ಕಾಲದಲ್ಲಿ ಈ ದೇಶವನ್ನ ಆಂಜನಾಭ ವರ್ಷ ಅಂತ ಕರೀತಾ ಇದ್ರು. ಆ ಭರತನಿಂದ ಇದು ಭರತ ವರ್ಷ ಅಂತ ಕರೀಲಿಕ್ಕೆ ಶುರು ಮಾಡಿದ್ರು. ಅದಕ್ಕಿಂತಲೂ ಮೊದಲು ನಾವೆಲ್ಲ ಏನು ಅನ್ಕೊಳ್ತಾ ಇದ್ದೇವೆ ಅಂದ್ರೆ, ಶಕುಂತಲೆಯ ಮಗ ಇದು ಭರತ ಇದ್ದಾನಲ್ಲ, ಅವನಿಂದ ಭಾರತ ಅಂತ ಹೆಸರು ಬಂತು ಅಂತ. ಅಲ್ಲ. ಮತ್ತೆ ಭಾರತ ಒಂದೇ ಅಲ್ಲ, ಬೇರೆ ಬೇರೆ ಪ್ರದೇಶಗಳಲ್ಲಿ ಯಾವ ರೀತಿ ದೇವರ ಉಪಾಸನೆ ಇದೆ, ಇಳಾವೃತ ಖಂಡದಲ್ಲಿ ಹೇಗಿದೆ, ಕೇತುಮಾಲ ವರ್ಷದಲ್ಲಿ ಹೇಗಿದೆ, ಎಲ್ಲ ಇದೆ. ಅದರಿಂದಾಗಿ 5ನೆಯ ಸ್ಕಂಧದಲ್ಲಿ ಭೂಗೋಳ ಖಗೋಳಗಳ ವರ್ಣನೆ. ಇನ್ನು 6ನೆಯ ಸ್ಕಂಧದಲ್ಲಿ ಜಡಭರತನ ಕಥೆಯೂ ಬರುತ್ತೆ. ಅಲ್ಲಿ 5ನೇ ಸ್ಕಂಧದಲ್ಲಿ 5ನೇ ಸ್ಕಂಧದ ಕಡೆಗೆ ನರಕದ ವರ್ಣನೆ ಬರುತ್ತೆ. 6ನೆಯ ಸ್ಕಂಧದಲ್ಲಿ ದೇವರ ನಾಮದ ಮಹಿಮೆ, ಅಜಾಮಿಳನ ಕಥೆ ನಿಮಗೆ ಗೊತ್ತಿರುತ್ತೆ. ಇಂದ್ರ ಹಾಗೂ ವೃತ್ರನ ಕಥೆ. ಆ ಇಂದ್ರ ಹಾಗೂ ವೃತ್ರನ ಕಥೆ ಬಂದು ಮತ್ತೆ ವಂಶದ ಕಡೆಗೆ ತಿರುಗುತ್ತೆ. 7ನೇ ಸ್ಕಂಧ ಶುರು ಆಗೋದು ಮತ್ತೆ ನಾರದರು ಮತ್ತೆ ಧರ್ಮರಾಜನ ಸಂವಾದದಲ್ಲಿ. ಯಾಕೆ ಅಂದ್ರೆ ಧರ್ಮರಾಜನ ರಾಜಸೂಯ ಯಾಗದಲ್ಲಿ ಆ ಶಿಶುಪಾಲ ದೇವರನ್ನ ಚೆನ್ನಾಗಿ ಬೈತಾನೆ. ಬೈದಾಗ ದೇವರೇನ್ ಮಾಡ್ತಾನೆ, ನಗುತ್ತಾ ಇರ್ತಾನೆ, ಅವನು ಯುದ್ಧಕ್ಕೆ ಅಂತ ಬರ್ತಾನೆ. ಈಗ ಏನೋ ಒಂದು ಕಥೆ ಹೇಳ್ತಾರೆ, ಅದು 100 ತಪ್ಪು ಮಾಡೋವರೆಗೂ ಕ್ಷಮಿಸ್ತೇನೆ ಅಂತ ಶಿಶುಪಾಲನ ತಾಯಿಗೆ ಹೇಳಿದ್ದ. ಅವನಿಗೆ ಶಿಶುಪಾಲನಿಗೆ 4 ಕೈ ಇತ್ತು, 3 ಕಾಲಿತ್ತು, 3 ಕಣ್ಣಿತ್ತು ಅಂತ ಏನೇನೋ ಕಥೆ. ಅದು ಆ ಕಥೆ ಎಲ್ಲ ಇಲ್ಲರಿ. ಶಿಶುಪಾಲನ ಮಗಳನ್ನ ಧರ್ಮರಾಜ ಮದುವೆ ಆಗಿದ್ದ. ಶಿಶುಪಾಲನ ಮಗಳ ಹೆಸರು ದೇವಕಿ ಅಂತ. ಆ ದೇವಕಿಯನ್ನು ಮದುವೆ ಆಗಿದ್ದ ಅಂದ್ರೆ ಶಿಶುಪಾಲ ಕೃಷ್ಣನಿಗಿಂತ ಎಷ್ಟು ದೊಡ್ಡವನಿರಬೇಡ, ಕೃಷ್ಣನಿಗಿಂತ ಧರ್ಮರಾಜ ದೊಡ್ಡವನು. 1.5 ವರ್ಷಕ್ಕೆ. ಅಂಥದ್ರಲ್ಲಿ ಎಲ್ಲಿಂದ ಈ ಕಥೆ ಹುಟ್ಟತ್ತೋ ದೇವರಿಗೆ ಗೊತ್ತು. ಯಾರ್ಯಾರು ಈ ತರ ಕಥೆ ಸೃಷ್ಟಿ ಮಾಡ್ತಾರೋ ಜನ ಅದನ್ನ ಪಕ್ಕ ಟಕ್ಕಂದು ಹಿಡ್ಕೊಂಡ್ಬಿಡ್ತಾರೆ. ನಾವು ಹೇಳಿದ್ರು ನಮ್ಮನ್ನೇ ಅನುಮಾನದಿಂದ ಬೇಕಾದ್ರೆ ನೋಡ್ತಾರೆ. ಆದ್ರೆ ವಾಸ್ತವಿಕವಾಗಿ ಈ ತರಹದ ಕಥೆಗಳು ಎಷ್ಟು ಈ ತರ ಸೇರ್ಕೊಂಡಿದೆ ಅಂತಂದ್ರೆ ಅಷ್ಟು ಸೇರ್ಕೊಂಡಿದೆ. ಅದಕ್ಕೆ ಆಚಾರ್ಯರು ಈ ತರಹದ ಪ್ರಕ್ಷೇಪ ಆಗತ್ತೆ, ಅದನ್ನ ಯಾವ ರೀತಿ ಓದಬೇಕು ಅಂತಾನೆ ಮಹಾಭಾರತ ತಾತ್ಪರ್ಯ ನಿರ್ಣಯ ಬರೋದದ್ದು. ಆದ್ರೂ ಕೂಡ ಈ ತರಹದ ಕಥೆ ಇದೆ. ಈಗ ಎಲ್ಲ ಹೇಳ್ತಾರಲ್ಲ, ಕಪಿಗಳೆಲ್ಲ ರಾಮ ಅಂತ ಬರಿತಾ ಇದ್ವು, ಕಲ್ ತೇಳ್ತಾ ಇತ್ತು ಅಂತ. ಏನ್ ಕಥೆ ರೀ ಅವೆಲ್ಲ? ಅದು ಇಲ್ಲ, ಒಂದು ಇಲ್ಲ. ವಾಲ್ಮೀಕಿ ರಾಮಾಯಣದಲ್ಲಿಲ್ಲ, ಆಚಾರ್ಯರು ಹೇಳಲ್ಲ. ಅದು ಅಸಂಗತ ಅಂದ್ರೆ ಅಸಂಗತ. ಇಡೀ ಬೆಟ್ಟ ತಂದು ಇಟ್ಟದ್ದು ಅಂತ ಹೇಳ್ತಾರೆ ಬಂಡೆಗಳನ್ನ.
ಆದರೆ ಈ ಕಥೆ ಜನಪ್ರಿಯ. ನೋಡಿ, ಒಂದು ತಿಳ್ಕೊಳ್ಳಿ, ಜನಪ್ರಿಯತೆ ಸತ್ಯದ ದಾರಿಯಲ್ಲ. ನೀವು ಸತ್ಯದ ದಾರಿಯಲ್ಲಿ ಹೋಗಬೇಕು ಅಂದರೆ ಅದು ಜನಪ್ರಿಯ ಆಗಿರಲ್ಲ. ಸತ್ಯದ ದಾರಿಯಲ್ಲಿ ಹೋಗಬೇಕು ಅಂದರೆ ಜನಪ್ರಿಯ ಆಗಿರಲ್ಲ. ಅದು ಬಹಳ ಜನ ಒಪ್ಪಲ್ಲ. ಇದಕ್ಕೆ ಸಿದ್ಧರಾಗಿದ್ದರೆ ಸತ್ಯವನ್ನು ಎದುರುಗೊಳ್ಳಿಕ್ಕೆ ಬರಬೇಕು. ಯಾಕೆ ಹೇಳಿದ್ದು ನಾನು ಅಂದರೆ, ಈ ಶಿಶುಪಾಲ ದಾಳಿ ಮಾಡ್ಲಿಕ್ಕೆ ಬಂದ, ಅವಾಗ ಕೃಷ್ಣ ಚಕ್ರ ಎಸೆದದ್ದು. ಅದು ಬಿಟ್ಟು ಬೇರೆ ಕಥೆಗಳೆಲ್ಲ ಅಸಂಗತ. 101 ತಪ್ಪು ಮಾಡೋ ತನಕ ಸುಮ್ಮನೆ ಕೊಡ್ತೀನಿ ಅಂತ ಏನ್ರಿ ಅದು ಮಾತು? 100 ತಪ್ಪು ಮಾಡ್ಬಿಟ್ಟು ಒಂದೇ ತಪ್ಪು ಮಾಡಿದ್ರೆ ಹೋದ್ರೆ ಕೊಲ್ಲಬಾರ್ದ? ಕೊಲ್ಲಕ್ಕೆ ಯೋಗ್ಯವಾದ ತಪ್ಪು ಒಂದಿದ್ರೂ ಕೊಲ್ಲೇಬೇಕು. ಕೊಲ್ಲಲಿಕ್ಕೆ ಯೋಗ್ಯವಲ್ಲದ 1000 ತಪ್ಪಿದ್ರೂ ಕೊಲ್ಲಬಾರದು. ಈ ಹಿನ್ನೆಲೆಯಲ್ಲಿ ಸರಿಸುಮಾರು ಅವನಿಗೆ ಒಂದು 80 ವರ್ಷ ಆಗಿತ್ತು ಸಾಯಬೇಕಾದ್ರೆ ಶಿಶುಪಾಲನಿಗೆ. ಅವನ ದೇಹದಿಂದ ಆ ಜಯ ಅನ್ನುವ ಆತ್ಮ ಹೊರಟು ದೇವರನ್ನು ಸೇರಿತು. ಆಗ ಕೇಳಿದ ಇವರಿಬ್ಬರ ಹಿನ್ನೆಲೆ ಏನು ಅಂತ. ಆವಾಗ ಸಪ್ತಮ ಸ್ಕಂದದಲ್ಲಿ ಆ ನರಸಿಂಹನ ಕಥೆ ಅಲ್ಲಿ ಬರುವಾಗ ಏನಾಗುತ್ತೆ ಅಂದರೆ, ದೇವರನ್ನು ಹೇಗೆ ಉಪಾಸನೆ ಮಾಡುತ್ತೇವೋ ಹಾಗೆ ಮರಣಕಾಲದಲ್ಲಿ ಕಡೆಯಲ್ಲಿ ಏನು ಉಪಾಸನೆ ಮಾಡುತ್ತೇವೋ ಅದು ಅಂತ. ರಾಮ ಹಾಗೂ ಮೊದಲು ಯುದ್ಧ ಆಗಿದ್ದು ಯಾವಾಗ? ನರಸಿಂಹ ಹಾಗೂ ಹಿರಣ್ಯಕಶಿಪು. ಆವಾಗ ಭೂತತ್ತರ ಕಂಡಿತ್ತು ಅವನಿಗೆ, ಅವನು ವ್ಯೂ. ಅದಕ್ಕೆ ರಾವಣನಾಗಿದ್ದಾಗ ತೀರಾ ಕೆಟ್ಟದಾಗಿದ್ದ ನೋಡ್ಲಿಕ್ಕೆ. ಅದನ್ನು ವಾಲ್ಮೀಕಿಗಳು ತಮಾಷೆ ಮಾಡುತ್ತಾರೆ, ಶ್ಮಶಾನ ಚೈತ್ಯ ಪ್ರತಿಮಃ ಭೂಷಿತೋಪಿ ಭಯಂಕರ ಅಂತ. ಸ್ಮಶಾನದ ಚಿತೆಯಂತೆ ಇದ್ದ. ನೀವು ಸ್ಮಶಾನಕ್ಕೆ ಎಷ್ಟೇ ಅಲಂಕಾರ ಮಾಡಿದ್ರೂ ಭಯಂಕರವಾಗಿ ಕಾಣುವುದು. ಆ ರೀತಿ ರಾವಣ ಕಾಣ್ತಾ ಇದ್ದ ಅಂತ. ಅವನು ಎಷ್ಟೇ ಚೆನ್ನಾಗಿ ಅಲಂಕಾರ ಮಾಡಿಕೊಂಡ್ರು ನೋಡ್ಲಿಕ್ಕೆ ಭಯ ಆಗ್ತಾ ಇತ್ತು. ಮೇಕಪ್ ಏನ್ ಮಾಡಿಕೊಂಡ್ರು ಅವನ ಮೇಲೆ ಪರಿಣಾಮ ಆಗ್ತಾ ಇಲ್ಲ. ಯಾಕೆಂದ್ರೆ ಹಿಂದೆ ಸಾಯುವಾಗ ನರಸಿಂಹನನ್ನು ಭೂತ ಅಂತ ಅಂದುಕೊಂಡದ್ದು ಕಾರಣ. ಹಾಗೇ ಸತ್ತು ಹೋದವ ಭಯಾನಕವಾಗಿ ಹುಟ್ಟಿದ. ಆಮೇಲೆ ಮನುಷ್ಯ ಅಂತ ಅಂದುಕೊಂಡ, ಮನುಷ್ಯನಾಗಿ ಹುಟ್ಟಿದ. ರಾಮನನ್ನ ಮನುಷ್ಯನಾಗಿ ಹುಟ್ಟಿದ. ಈ ಸತ್ತಿ ಕೃಷ್ಣನನ್ನ ದೇವರು ಅಂತ ಅಂದ್ಕೊಂಡ. ಹೀಗಾಗಿ ಮತ್ತೆ ಅವನ ಸಾರೂಪ್ಯವನ್ನು ಪಡೆದ. ಹಾಗೆ ಅಲ್ಲಿ ಪ್ರಹ್ಲಾದ ಮತ್ತು ಅವಧೂತರ ಸಂವಾದ ಇದೆ. ಬದುಕಿನ ಬೇರೆ ಬೇರೆ ಆಯಾಮದ ಬಗ್ಗೆ ಬಹಳ ಒಳ್ಳೆಯ ಮಾತುಗಳಿದೆ. ಇದಾದ ಮೇಲೆ 8ನೇ ಸ್ಕಂಧ. 8ನೇ ಸ್ಕಂಧದಲ್ಲಿ ಇಡೀ ಮನ್ವಂತರದ 7 ಮನ್ವಂತರ ಆಗಿದೆ ಇಲ್ಲಿಯ ತನಕ. ಪ್ರತಿಯೊಂದು ಮನ್ವಂತರದಲ್ಲಿಯೂ ಇಂದ್ರ ಬೇರೆ ಬೇರೆ ಇರ್ತಾನೆ, ಮನು ಬೇರೆ ಆಗ್ತಾನೆ. ಎಲ್ಲ ಪೋಸ್ಟ್. ಇಂದ್ರ ಅನ್ನೋದು ಪೋಸ್ಟಿನ ಹೆಸರು. ಮೊದಲ ಮನ್ವಂತರದ ಇಂದ್ರ ಯಾರು? ಯಜ್ಞನಾಮಕ ಪರಮಾತ್ಮ. ಸ್ವಯಂ ನಾರಾಯಣನೇ ಇಂದ್ರನಾಗಿ ಬಂದದ್ದು. ಆಮೇಲೆ 2ನೆಯ ಮನ್ವಂತರದಲ್ಲಿ ಮುಖ್ಯ ಪ್ರಾಣ ಇಂದ್ರ, ಅವಾಗ ಅವನ ಹೆಸರು ರೋಚನ ಅಂತ. 3ನೆಯ ಮನ್ವಂತರದಲ್ಲಿ ಯಮಧರ್ಮ ಇಂದ್ರ, ಸತ್ಯಧೃತಿ ಅಂತ. ತ್ರಿಶಿಖ ಮತ್ತೆ ವಿಭು ಅವರಿಬ್ಬರು ಈ ಇಂದ್ರರು. ಅದರಿಂದ 6 ಜನ 5 ಇಂದ್ರರಾದರು. 6ನೇ ಮತ್ತೆ 7ನೇ ಮನ್ವಂತರಕ್ಕೆ ಒಬ್ಬನೇ ಇಂದ್ರ. 6ನೇ ಮನ್ವಂತರ ಅಂದ್ರೆ ಚಾಕ್ಷುಷ ಮನ್ವಂತರದಲ್ಲಿ ಅವನು ಮಂದ್ರದ್ರುಮ ಅಂತ. ಅವನೇ ಈ ಮನ್ವಂತರದಲ್ಲಿಯೂ ಇಂದ್ರ, ಪುರಂದರ ಅಂತ ಹೆಸರು. ಇನ್ನು ಮುಂದೆ ಬಲಿ ಇಂದ್ರ ಆಗ್ತಾನೆ. ಹಾಗೆ ಮುಂದೆ 7 ಜನ ಇಂದ್ರರು ಇರ್ತಾರೆ. ಆದ್ದರಿಂದ ಒಟ್ಟಾರೆ 14 ಮನ್ವಂತರದಲ್ಲಿ ಮನುಗಳು ಬದಲಾಗ್ತಾರೆ, ಇಂದ್ರ ಪದವಿ ಬದಲಾಗುತ್ತೆ, ಬೇರೆ ಬೇರೆ ವೇದವ್ಯಾಸರು ಬರ್ತಾರೆ. ಈ ರೀತಿ ಬಹಳ ಬದಲಾವಣೆಗಳಾಗುತ್ತೆ. ಆ ಬದಲಾವಣೆಗಳ ನಡುವೆಯೂ ಕೂಡ ದೇವರ ಬಗೆಗಿನ ಭಕ್ತಿ, ಭಕ್ತರ ಸಾಧನೆ ಮುಂದುವರ್ಕೊಂಡು ಹೋಗ್ತಾ ಇರುತ್ತೆ. ಈ ಕಾಲ ಬದಲಾಗಲಿ, ದೇಶ ಬದಲಾಗಲಿ, ರಾಜರು ಬದಲಾಗಲಿ,
ಏನೇ ಆದರೂ ಸಾಧಕರದ್ದು ಮಾತ್ರ ಒಂದು ವೇಯಿಂದ ಹೋಗ್ತಾ ಇರುತ್ತೆ. ಅಲ್ಲಿ ಅಲ್ಲಿ ದೇವತೆಗಳ ಅವತಾರವೂ ಆಗುತ್ತೆ. ಈ ಮನ್ವಂತರಕ್ಕೆ ಹತ್ತಿರವಾದ ರೂಪಗಳನ್ನು ದಶಾವತಾರ ಅಂತ ಕರೆಯೋದು. ಇದಲ್ಲದೆಯೂ 24 ಅವತಾರಗಳಿದೆ, ಅಂದರೆ 24 ಕೋಟಿ ಅವತಾರ. ಅದರಲ್ಲಿ ದಶಾವತಾರ ಅಂತ ಯಾಕೆ ಹೇಳೋದು ಅಂದರೆ ಈ ಮನ್ವಂತರಕ್ಕೆ ಹತ್ತಿರ, ಕೃಷ್ಣಾವತಾರ ಈ ಯುಗಕ್ಕೆ ಹತ್ತಿರ. ಅದಕ್ಕಾಗಿ ಕೃಷ್ಣನನ್ನ ವಿಶೇಷವಾಗಿ ಪೂಜೆ ಮಾಡುವುದು. ಇಷ್ಟು 8ನೇ ಮನ್ವಂತರದ ಕಥೆ. ಅಲ್ಲಿ ಸಮುದ್ರ ಮಥನ ಉಂಟು, ವಾಮನನ ಚಿಂತನೆ ಉಂಟು, ಎಲ್ಲವೂ ಬರುತ್ತೆ. ಇನ್ನು 9ನೇ ಮನ್ವಂತರದಲ್ಲಿ ಸೂರ್ಯವಂಶದ ಮತ್ತು ಚಂದ್ರವಂಶದ ದೊರೆಗಳ ಕಥೆ. ಯಾವ ರೀತಿ ಒಂದು ವಂಶ ಮುಂದುವರಿಯುತ್ತೆ, ಯಾರ್ಯಾರು ಬರ್ತಾರೆ, ಯಾವ ಯಾವ ಕಷ್ಟದ ಸಮಸ್ಯೆಗಳನ್ನು ಎದುರಿಸ್ತಾರೆ, ಜಗತ್ತು ಹೇಗೆ ಟ್ವಿಸ್ಟ್ ತೆಗೆದುಕೊಳ್ಳುತ್ತೆ ಅಂತ. ಮೊದಲು ಅಶ್ವಿದೇವತೆಗಳಿಗೆ ಆಹುತಿ ಇರಲಿಲ್ಲ. ಚವನ ಮತ್ತು ಸುಕನ್ಯೆಯರಿಂದ ಅದು ಶುರು ಆಯಿತು. ಸುಕನ್ಯೆ ಚವನರನ್ನ ಮದುವೆ ಆದ ಕಥೆ ನಿಮ್ಗೆ ಗೊತ್ತಿದೆ. ಆ ಚವನರನ್ನ ಮದುವೆ ಆದ ಮೇಲೆ ಅಶ್ವಿದೇವತೆಗಳು ಬಂದು ಅವರಿಗೆ ತಾರುಣ್ಯವನ್ನು ಕೊಟ್ಟರು. ಆಮೇಲೆ ಅವರಪ್ಪ ಬಂದು ಏನಿದು ಬೇರೆಯವ್ರ ಜೊತೆಲಿ ಇದೆಯಲ್ಲ, ಇಲ್ಲ ಇಲ್ಲ ಇದು ನಿನ್ನ ಅಳೆಯನೇ. ಹೌದಾ, ಸರಿ, ಅಷ್ಟ ಮುಗಿದು. ಅಯ್ಯೋ ಕತ್ತಿ ತಗೊಂಡು ಅವಳು ತಲೆ ಕತ್ತರಿಸ್ಲಿಕ್ಕೆ ಹೋಗಿ ಅದು ಹಾರ ಆಗಿ, ಅವೆಲ್ಲ ಈಗಿನ ಕಥೆ. ಆ ಕಥೆ ಬಂದದ್ದು ಬೇರೆ, ಆ ಘಟನೆ ನಡೆದದ್ದು ಬೇರೆ. ಅದಕ್ಕಾಗಿ ಅಲ್ಲಿಯ ತನಕ ಇದ್ದ ಯಜ್ಞದ ಪದ್ಧತಿ ಬದಲಾಗಬೇಕಿತ್ತು ಅಷ್ಟೇ. ಅದು ಶರಿಯಾತಿ ಮೂಲಕ ಆಯಿತು. ನಾವು ಏನಾಯಿತು ಅದನ್ನು ಬಿಟ್ಬಿಟ್ಟಿದ್ದೀವಿ, ಇದಕ್ಕೆ ಹೆಚ್ಚು ಗಮನ ಕೊಡ್ತಾ ಇದ್ದೀವಿ. ಹಾಗೆ ರೇಣುಕೆಯ ಕಥೆಯೂ ಅಷ್ಟೇ. ರೇಣುಕೆಯ ಕಥೆಯೂ ಅಲ್ಲೇ ಬರುತ್ತೆ. ರೇಣುಕೆಯ ಕಥೆಯೂ ಅಷ್ಟೇ. ಮರಳಿನಿಂದ ಮಡಕೆ ಮಾಡ್ಕೊಂಡು ಹೋಗ್ತಾ ಇದ್ದಂಥದ್ದು. ಯಾಕ್ರಿ ಬೇಕಾ ಮರಳಿನಿಂದ ಮಡಿಕೆ ಮಾಡೋದು? ಇದ್ದ ಮಡಿಕೆನ ತಗೊಂಡೋಗ್ಲಿಕ್ಕೆ ಆಗ್ತಾ ಇಲ್ವಾ? ಅಲ್ಲಿ ಆಗಿದ್ದೇನು ಅಂದ್ರೆ, ಅವಳು ಒಬ್ಬ ಚಿತ್ರರಥ ಅಂತನ್ನುವ ಗಂಧರ್ವ, ಅವನು ಜಲಕ್ರೀಡೆ ಆಡ್ತಾ ಇದ್ದ. ಒಂದು ಕ್ಷಣ ಅನ್ನಿಸಿತು, ನನಗೂ ಇದೇ ರೀತಿ ಇವನ ಜೊತೆಗೆ ಆಡಿದ್ರೆ ಎಷ್ಟು ಚೆನ್ನಾಗಿರುತ್ತೆ ಅಂತ. ಅದು ಅವಳಿಗೆ ಪಶ್ಚಾತ್ತಾಪ ಆಯಿತು. ಅದು ಈ ದೇಹ ಇರೋ ತನಕ ಈ ಪ್ರಾಬ್ಲಮ್ ಇದೆ, ಅದಕ್ಕೆ ಅವಳು ಹೋಗಿ ಇಚ್ಛಾಪೂರ್ವಕವಾಗಿ ಸಾಯ್ತೇನೆ ಅಂತ ಹೇಳಿ ಅವನು ಮುಂದೆ ನಿಂತದ್ದು. ಜಮದಗ್ನಿಯ ಮುಂದೆ. ಅಷ್ಟೇ ಕಥೆ. ಸರಿ ಹೋಯ್ತು. ಆಮೇಲೆ ಅಷ್ಟೇ ಇವರು ಮರಳಿನಿಂದ ಮಡಿಕೆ ಮಾಡಿಸಿ ಎಲ್ಲಿಯೂ ಇಲ್ಲ. ಇದೆಲ್ಲ ನಂತರದ ಒಗ್ಗರಣೆಯೇ ಜಾಸ್ತಿಯಾಗಿ ಆ ಕಥೆಯ ಮೂಲ ಸೊಗಡೇನೆ ಮರ್ತೋಗುತ್ತೆ. ಇದಾದ ಮೇಲೆ ಕೃಷ್ಣನ ಕಥೆ, ಇದು 10. ಆ ಕೃಷ್ಣನ ಕಥೆಯನ್ನು ವಿಸ್ತಾರವಾಗಿ ಹೇಳಿ ಅಂತ. ಅಲ್ಲಿಯೂ ಕೂಡ ಕೃಷ್ಣ ಬೆಣ್ಣೆ ತೆಗೆದದ್ದು ಒಂದು ಸ್ವಲ್ಪ ಈ ಥರ ಅವರಿಗೆ ಕಾಣಲಿ, ಒಂದು ಸ್ವಲ್ಪ ಗದರಿಸಿದ್ದಾಗ ಬೇಸರ ಮಾಡ್ಕೋಬೇಡಿ. ಯಾಕೆ ಅಂತ ಹೇಳಿದ್ರೆ ಫ್ಲೋ ಕಟ್ಟಾಗಿ ಹೋಗುತ್ತೆ ಅಷ್ಟೇ, ಇನ್ನೇನು. ಅದರಿಂದಾಗಿ ಏನು ಅನ್ಕೊಳ್ತೀವಿ. ನಾನು ಯಾವತ್ತೂ ಮಾಡಿಲ್ಲ, ಯಾಕೆ ಇವತ್ತು ಮಾಡೋದು ಅದು ಗೊತ್ತಿಲ್ಲ ನನಗೆ. 10ನೆಯ ಸ್ಕಂದದಲ್ಲಿ ಕೃಷ್ಣನ ಕಥೆ ಬರುತ್ತೆ. ಕೃಷ್ಣನ ಕಥೆ ಗೊತ್ತಿರುತ್ತೆ ಅಂತ. ಆದರೆ ದಶಮ ಸ್ಕಂದದಲ್ಲಿ ಮಿಸ್ ಮಾಡೋ ಅಂಶ ಯಾವುದು ಗೊತ್ತಾ? ಅವನು 2 ವರ್ಷ 3 ವರ್ಷ ಮಾತ್ರ ಅವನು ಬೆಣ್ಣೆ ತೆಗೆದದ್ದು. ಮಕ್ಕಳು ಸಹಜವಾಗಿ ಮಾಡ್ತಾರೆ, ಅದು ತಮ್ಮ ಮನೆ ಬೇರೆಯವ್ರ ಮನೆ ಅಂತ ಗೊತ್ತಿರಲ್ಲ, ಬೆಣ್ಣೆದು ಅಷ್ಟೇ ಆಗಿರೋದು. ಆಮೇಲೆ ಅಷ್ಟೇ ಅವನು ಕರು ಕಾಯಲಿಕ್ಕೆ ಊರ ಸ್ವಲ್ಪ ಹೊರಗಡೆ ಇದ್ದ. ಊರು ಅಲ್ಲ, ಅದು ಅಲೆಮಾರಿ ಹಳ್ಳಿ. ವ್ರಜ ಅಂದ್ರೆ ಅಲೆಮಾರಿ ಹಳ್ಳಿ. ಅವನು ಕೃಷ್ಣ ಮಲಗ್ತಾ ಇದ್ದಿದ್ದು ಬಟ್ಟೆಯ ಮನೆಯಲ್ಲಿ, ಟೆಂಟ್. ಈಗಿನ ಥರ ಸೊಗಸಾಗಿ ಒಳ್ಳೆ ಮಾರ್ವಾಡಿ ಹೆಂಗಸರ ಥರ ಯಶೋಧೆಯನ್ನು ತೋರಿಸ್ತಾರೆ ಅಲ್ಲ, ಹಾಗೇನಲ್ಲ.
ಅದು ಅಲೆಮಾರಿ ಹಳ್ಳಿ. ಯಾಕೆಂದರೆ ನಗರದ ಈ ಪ್ರದೇಶ ಇದು ಮಧುರೆಯ ಬಲಪಕ್ಕದಲ್ಲಿ ಒಂದು ಕಾಡಿರುತ್ತೆ. ಅಲ್ಲಿ ಸಂಚಾರ ಮಾಡ್ತಾ ಅಲ್ಲಿ ಹಾಲು, ಮೊಸರು, ಬೆಣ್ಣೆ ಇತ್ಯಾದಿಗಳನ್ನೆಲ್ಲ ನಗರಕ್ಕೆ ಕೊಟ್ಟು ಅಲ್ಲಿ ಸ್ವಲ್ಪ ಕಡಿಮೆ ಆದ ಕೂಡಲೇ ಲೆಫ್ಟಿಗೆ ಬರೋದು, ಆ ಕಾಡಿನಲ್ಲಿ ತಿರುಗುವುದು. ಈ ರೀತಿ ಇಲ್ಲಿ ಸ್ವಲ್ಪ ಕಡಿಮೆ ಆಗ್ತಿದ್ದ ಹಾಗೆ ಮರಗಳ ಸಂಖ್ಯೆ ಇಲ್ಲಿಗೆ ಶಿಫ್ಟ್ ಆಗೋದು, ಅಲ್ಲಿ ತನಕ ಚೇತರಿಸ್ಕೊಂಡಿರೋದು. ನಾಮಿಡ್ಸ್ ಅಂತ ಹೇಳ್ತಾರಲ್ಲ, ಅಲೆಮಾರಿಗಳು. ಆ ಅಲೆಮಾರಿಗಳ ಹಳ್ಳಿ, ಅದನ್ನೇ ವ್ರಜ ಅಂತ ಕರೆಯೋದು. ಒಂದು ಸೊಫೆಸ್ಟಿಕೇಟೆಡ್ ಆಗಿ ತಾರಸಿ ಮನೆಯಲ್ಲಿ ಏನೂ ಇರಲಿಲ್ಲ. ಕೃಷ್ಣ ಮಲಗುತ್ತಾ ಇದ್ದದ್ದು ಬಟ್ಟೆಯ ಮನೆಯಲ್ಲಿ. ವಸ್ತ್ರಗೃಹೇ ಶಯಾನಂ ಅಂತಾರೆ, ಆಯ್ತಾ? ಆದ್ದರಿಂದ ವಸ್ತ್ರಗೃಹೇ ಶಯಾನಂ, ಈಚೆಯಿಂದ ಆಚೆ, ಆಚೆಯಿಂದ ಈಚೆ. ಆಮೇಲೆ ವೃಂದಾವನಕ್ಕೆ ಬಂದರು. ಯಾಕೆಂದ್ರೆ ವೃಂದಾವನ ಮತ್ತೆ ವ್ರಜಕ್ಕೆ ಹೋಗ್ತಾರೆ. ಹಾಗೆ ಹೋಗಿ ಬಂದು ಮಾಡ್ತಾರೆ. ಸುಮಾರು 13ನೇ ವಯಸ್ಸಿಗೆ ಕೃಷ್ಣ ನೇರವಾಗಿ ಕಂಸನನ್ನು ಕೊಲ್ಲುವ ಮೂಲಕ ರಾಜಕೀಯ ಪ್ರವೇಶ ಮಾಡಿ ಆಯಿತು. ನಾವು ಕೇಳುವ ದಾಸರ ಹಾಡು ಇತ್ಯಾದಿಗಳೆಲ್ಲ ನಿಮ್ಮ ಮಕ್ಕಳು ಚೇಷ್ಟೆ ಮಾಡಿದಾಗ ಕೃಷ್ಣನನ್ನ ನೆನಪಿಸಿಕೊಳ್ಳಿ ಅಂತಲೇ ವಿನಃ ಕೃಷ್ಣನ ಜೀವನದಲ್ಲಿ ಅದ್ಯಾವುದೂ ನಡೆದಿಲ್ಲ. ಕಾಶ್ಮೀರದಿಂದ ಹಿಡಿದು ಕನ್ಯಾಕುಮಾರಿಯವರೆಗೂ ಪ್ರತಿಯೊಂದೂ ಭಾಷೆಯಲ್ಲಿ ಕೃಷ್ಣನ ಬಾಲ್ಯಲೀಲೆಯ ವರ್ಣನೆ ಇದೆ. ಅದೆಲ್ಲ ಸತ್ಯವೇ ಆದರೆ 40 ವರ್ಷ ಕೃಷ್ಣ ಬೆಣ್ಣೆ ಕದಿಬೇಕಾಗುತ್ತೆ. ಅವನು ಕದ್ದಿದ್ದು 2-3 ವರ್ಷ. ಹೇಳದೇ ಇರೋದು ಏನು ಗೊತ್ತಾ? ಆ ಕಾಡಿನ ಬೆಳೆಯುವ ಬಗೆಗೆ, ಮರಗಳ ಬಗೆಗೆ ಕೃಷ್ಣನ ಮಾತು, ನದಿಯ ಬಗೆಗೆ, ಬೆಟ್ಟದ ಬಗೆಗೆ, ಪ್ರಾಣಿಗಳ ಬಗೆಗೆ ಅದೆಲ್ಲ ಹೇಳೋದೇ ಇಲ್ಲ. ಯಾಕೆ ಅಂದರೆ ಅವರು ಭಾಗವತ ಹೇಳಿದ್ರೆ ತಾನೆ ರುಕ್ಮಿಣೀಶ ವಿಜಯಕ್ಕೆ ಜಾರ್ತಾರೆ. ಪ್ರಸಿದ್ಧ ಉಪನ್ಯಾಸಕಾರರನ್ನ ನೀವು ಕರೆಸಿದ್ರೆ ರುಕ್ಮಿಣೀಶ ವಿಜಯಕ್ಕೆ ಹೋಗ್ತಾರವರು. ರುಕ್ಮಿಣೀಶ ವಿಜಯದಲ್ಲಿ ಜನರಿಗೆ ಭಾರಿ ಖುಷಿ ಅಂತ ಅವರಿಗೆ. ಜನರಿಗೆ ನಾವು ಇದನ್ನೆಲ್ಲ ಹೇಳಿದ್ರೆ ಅರ್ಥ ಆಗಲ್ಲಪ್ಪ, ಜೋಕ್ ಮಾಡ್ತಾ ಇರಬೇಕು, ಕೃಷ್ಣನ ಬಗ್ಗೆ ಹೇಳ್ತಾ ಇರಬೇಕು, ಆ ಕೃಷ್ಣನ ಬಾಲಲೀಲೆಯನ್ನು ಕೇಳ್ಕೊಂಡು ಆನಂದದಿಂದ ಇರ್ತಾರೆ ಅಂತ ಅವರೇ ಭ್ರಮಿಸಿಕೊಂಡು ಜನರಿಗೆ ಆ ಕೃಷ್ಣನ ವನಪ್ರಿಯತೆ, ಕಾಡನ್ನು ಎಷ್ಟು ಪ್ರೀತಿಸ್ತಾ ಇದ್ದ, ಆ ಕಾಡಿನ ವರ್ಣನೆ ಅದೆಲ್ಲ ಹೇಳೋದೇ ಇಲ್ಲ. ಮರಗಳ ಬಗೆಗೆ ಏನು ಹೇಳುತ್ತಾ ಇದ್ದ, ಅವನು ಯಾಕೆ ಅಲ್ಲಿರುವವರನ್ನ ಹೇಗೆ ಎದುರಾದ, ಆ ಕೃಷ್ಣನ ಈ ಲೀಲೆಯ ಬಗ್ಗೆ ಏನೇನೆಲ್ಲ ಇತ್ತು, ಅದು ಕಂಸನವರೆಗೆ ಬಹಳ ರೋಚಕವಾದ ಹೇಳದೇ ಉಳಿದ ಅನೇಕ ಪ್ರಸಂಗಗಳಿದೆ. ಪ್ರತಿಯೊಂದು ಪ್ರಕೃತಿಯಲ್ಲಿ ಋಷಿಯ ಬೆಳವಣಿಗೆಯನ್ನ ವೇದವ್ಯಾಸರು ಹೇಳ್ತಾರೆ, ಅದ್ಯಾರು ಹೇಳೋಲ್ಲ. ಪ್ರಕೃತಿಯ ವರ್ಣನೆಯನ್ನು ಹೇಳೋದಿಲ್ಲ. ಅದಾದ ಮೇಲೆ ಅಕ್ರೂರ ಬರ್ತಾನೆ, ಕಂಸನ ಹತ್ರ ಕರ್ಕೊಂಡು ಹೋಗ್ತಾನೆ, ಕಂಸ ಸಾಯ್ತಾನೆ. ಅಲ್ಲಿ ತನಕ ಭಾಗವತದಲ್ಲಿ ಕಥೆಯನ್ನ ಕ್ರಮವಾಗಿ ಹೇಳಿದ್ದಾರೆ. ಆಮೇಲೆ ಬೇರೆ ಬೇರೆ ಸಂದರ್ಭದಲ್ಲಿ ನಡೆದ ಕಥೆಯನ್ನು ಒಟ್ಟು ಹೇಳಿದ್ದಾರೆ. ನೀವು ಕ್ರಮ ಬೇಕು ಅಂತಂದ್ರೆ, ಅಂದ್ರೆ ಕೃಷ್ಣನ ಯಾವ ವಯಸ್ಸಿನಲ್ಲಿ ಏನಾಯಿತು, ಕೃಷ್ಣ ಈ ಭೂಮಿಯ ಮೇಲೆ ಕಾಣಿಸಿಕೊಂಡದ್ದು 106 ವರ್ಷ 6 ತಿಂಗಳು. ಧರ್ಮರಾಜ ಈ ಭೂಮಿಯಲ್ಲಿ ಕಾಣಿಸಿಕೊಂಡದ್ದು 108 ವರ್ಷ. ಭೀಮಸೇನ 107, ಬಲರಾಮ 106 ವರ್ಷ 9 ತಿಂಗಳು, ಕೃಷ್ಣ 106 ವರ್ಷ 6 ತಿಂಗಳು, ಅರ್ಜುನ 106 ವರ್ಷ, ನಕುಲ ಸಹದೇವರು 105, ದ್ರೌಪದಿ 104 ವರ್ಷ. ಮಹಾಭಾರತದ ಆ ಮಹಾಪ್ರಸ್ಥಾನ ಮುಗಿದಾಗ ನೀವು ಆ ಕ್ರಮ ಬೇಕು ಅಂತಂದ್ರೆ ಮಹಾಭಾರತ ಮತ್ತೆ ಭಾಗವತ ಎರಡನ್ನು ಒಟ್ಟು ತೆಗೆದುಕೊಳ್ಳಬೇಕು. ಯಾಕೆಂದ್ರೆ ಭಾಗವತದಲ್ಲಿ 10ನೇ ಸ್ಕಂದದ ಕಡೆಗೆ ಬರುತ್ತಲ್ಲ,
103ನೆಯ ಅಧ್ಯಾಯದ ಕಥೆ ಅಶ್ವಮೇಧ ಯಾಗದ್ದು. ಅದು ನಡೆದದ್ದು ಕೃಷ್ಣನ 54ನೇ ವಯಸ್ಸಿನಲ್ಲಿ. 55ನೇ ವಯಸ್ಸಿನಲ್ಲಿ ರಾಜಸೂಯ ಯಾಗ ನಡೆಯುವುದು. ಪಾಂಡವರು ಕಾಡಿಗೆ ಹೋದಾಗ ಧರ್ಮರಾಜನಿಗೆ 59, ಆಲ್ಮೋಸ್ಟ್ ರಿಟೈರ್ಡ್ ಆಗೋ ವಯಸ್ಸು. ಭೀಮಸೇನನಿಗೆ 57, 58, ಅರ್ಜುನನಿಗೆ 57ನೇ ವಯಸ್ಸು. ಆಮೇಲೂ ಹೋಗಿ ತನ್ನ 63ನೇ ವಯಸ್ಸಿನ ತನಕ ಅವನು ಕಲಿತಾನವನು. ಯಾರು? ಅರ್ಜುನ. ಕಲಿಕೆಗೆ ವಯಸ್ಸಿಲ್ಲ, ಅದು ಕೂಡ ಗೊತ್ತಾಗುತ್ತೆ. ಅವನೇನು ಸಂಗೀತ, ನೃತ್ಯ, ಅಸ್ತ್ರ ಎಲ್ಲ ಕಲಿತಾನೆ. ಹೀಗಾಗಿ ನಾವೀಗ ಕಥೆ ಓದ್ತಾ ಇದ್ದೇವಲ್ಲ, ವಿರಾಟ ಪರ್ವ, ಅವನಿಗೆ ಎಷ್ಟು 69ನೇ ವಯಸ್ಸು. ಅದಕ್ಕಿಂತ ಹಿಂದೆ 7 ವರ್ಷದ ಹಿಂದೆ ಅವನು ಕಲ್ತಿದ್ದು ಡ್ಯಾನ್ಸ್. ಆಗ ಈ ಸ್ವಾರಸ್ಯ ಎಲ್ಲ ಕಳೆದೇ ಹೋಗ್ಬಿಡುತ್ತೆ ನಮಗೆ, ಎರಡನ್ನು ಒಟ್ಟಿಗೆ ನೋಡದೆ ಹೋದ್ರೆ. ಹೀಗಾಗಿ ಭಾಗವತದಲ್ಲಿ ಕ್ರಮವಾಗಿ ಹೇಳಿದ್ದು ಜರಾಸಂಧನ ವರೆಗೆ, ಆಮೇಲೆ ಅಲ್ಲಿ ಬೇರೆ ಬೇರೆ ಕಾಲದ ಕಥೆಯನ್ನ ಒಟ್ಟು ಮಾಡಿ ಹೇಳಿಬಿಟ್ಟಿದ್ದಾರೆ. ಇನ್ನು 11ನೆಯ ಸ್ಕಂಧದಲ್ಲಿ ಉದ್ಧವನಿಗೆ ಕೃಷ್ಣ ಹೇಳಿದ ಉಪದೇಶ. 104ನೇ ವಯಸ್ಸು, 6 ತಿಂಗಳಿದ್ದಾಗ ಆ ಉದ್ಧವ ಗೀತೆ ಅಲ್ಲಿ ಕೃಷ್ಣ ಏನು ಹೇಳ್ತಾನೆ, ಅದು ಇಡೀ ಜೀವನವನ್ನು ರೀಕಾಲ್ ಮಾಡ್ಕೊಂಡು ಬರಬೇಕು. ಕೃಷ್ಣನ ಜೀವನವನ್ನ, ಪಾಂಡವರ ಜೀವನವನ್ನು ರೀಕಾಲ್ ಮಾಡ್ಕೊಂಡು ಬರಬೇಕು. ಹೀಗಾಗಿ ಭಾರತವನ್ನು ಓದೋದು ಬಹಳ ರೋಚಕ. ಆದರೆ ಓದುವ ರೀತಿಯಲ್ಲಿ ಓದಿದೆ, ಕೇಳುವ ರೀತಿಯಲ್ಲಿ ಕೇಳಿದೆ. ಅದಕ್ಕೆ ನಾನು ಹೇಳೋದು, ನೀವು ಮಹಾಭಾರತದ ಪುಸ್ತಕದಿಂದಲೋ ಧಾರಾವಾಹಿಯಿಂದಲೋ ಗ್ರಹಿಸಲಾಗದ ಕೃಷ್ಣ ಶ್ಲೋಕಗಳನ್ನು ಓದಿದಾಗ ಸಿಗುತ್ತಾನೆ. ನಮ್ಮ ಹತ್ರ ಯಾಕೆ ಹೇಳ್ತಾ ಇದ್ದೀರಾ ಇದನ್ನ ಅಂದ್ರೆ, ನೀವು ಸರಿಯಾಗಿದ್ರೆ ಆಚಾರ ಸರಿಯಾಗಿರ್ತಾರೆ. ಇಲ್ಲ ಆಚಾರ್ಯರೇ, ಶ್ಲೋಕ ಹೇಳ್ಬಿಟ್ಟು ಹೇಳಿ. ಸ್ವಲ್ಪ ಬೋರ್ ಆಗತ್ತೆ ಆರಂಭದಲ್ಲಿ, ಆದ್ರೆ ಆಮೇಲೆ ಅದು ರುಚಿ ಹಿಡಿದು ಬಿಡುತ್ತೆ. ನೀವು ಹೇಳಿ, ಏನಾದ್ರು ಹೇಳಿ ಅಂತಂದ್ರೆ ಶ್ರೀನಿವಾಸ ಕಲ್ಯಾಣ ಹೇಳ, ಯಾಕಪ್ಪ ಬೇಕು, ಮಹಾಭಾರತ ಇಲ್ಲ, ಆರಾಮವಾಗಿ ಶ್ರೀನಿವಾಸ ಕಲ್ಯಾಣ ಹೇಳ್ಕೊಂಡು ಮುಗಿಸ್ಬಿಡ್ತೀವಿ ಅಂತಾರೆ. ನೀವು ವೇದ ಬೇಕು ಅಂತ ಒತ್ತಾಯ ಮಾಡಿದ್ರೆ ಅವರು ಓದ್ತಾರೆ. ಹೀಗಾಗಿ ಶ್ರೋತೃಗಳ ಮೇಲೆ ಇರೋದು, ನಿಮಗೆ ಆ ಶ್ಲೋಕ ಓದಿ ಹೇಳಿ ಅಂತ ನೀವು ಹಠ ಹಿಡಿಬೇಕು, ಆಗ ಅದು ಬೇರೆ. ಯಾಕೆ ನಾನು ಹೇಳಿದ್ದು ಅಂತಂದ್ರೆ, ಆ ಏಕಾದಶ ಸ್ಕಂಧ ಏನಿದೆ ಅದನ್ನ ಅಯ್ಯೋ ಇದು ಜನರಿಗೆ ಅರ್ಥ ಆಗಲ್ಲ ಅಂತ ಅವರೇ ತೀರ್ಮಾನ ಮಾಡಿಬಿಡ್ತಾರೆ. ಕೇಳುವವರ ಶಕ್ತಿಯನ್ನ ತೀರ್ಮಾನ ಮಾಡಲಿಕ್ಕೆ ಹೇಳುವವರು ಯಾರು? ಕೇಳುವವರು ಬೇರೆ ಬೇರೆ ಕ್ಷೇತ್ರದಿಂದ ಬಂದಿರ್ತಾರೆ, ವಿದ್ಯಾಕ್ಷೇತ್ರದಲ್ಲಿರ್ತಾರೆ, ಇಂಜಿನಿಯರಿಂಗ್ ಓದಿರ್ತಾರೆ, ಬೇರೆ ಬೇರೆ ಓದುಗಳನ್ನು ಓದಿಕೊಂಡು ಬಂದಿರುತ್ತಾರೆ. ಅವ್ರನ್ನ ಅಂಡರ್ ಎಸ್ಟಿಮೇಟ್ ಮಾಡಲಿಕ್ಕೆ ಇವ್ರಿಗೆ ಯಾರು ಅಧಿಕಾರ ಕೊಟ್ಟದ್ದು? ನೀವು ಹೇಳಿ, ಅರ್ಥ ಆಗಲಿಲ್ಲ ಅಂದ್ರೆ ಆಮೇಲೆ ಮತ್ತೆ ಬಂದು ಕೇಳ್ತಾರೆ ಅವರು, ಅಲ್ವಾ? ಒಂದ್ಸರ್ತಿ ಅರ್ಥ ಆಗಲಿಲ್ಲ, ಸರಿ, ಯಾಕೆಂದ್ರೆ ಅವ್ರಿಗೆ ಇದರ ಒಂದು ಟಚ್ ಇರಲ್ಲ, ಮತ್ತೆ ಇನ್ನೊಮ್ಮೆ ಅರ್ಥ ಆಗುತ್ತೆ. ಅದರಿಂದ ನಾವು ಹಾಗೆ ಮಹಾಭಾರತವನ್ನು ಕೇಳಿದ್ರೆ ಕೃಷ್ಣನ ಚಿತ್ರಣ, ಭಾಗವತವನ್ನು ಕೇಳಿದ್ರೆ ಕೃಷ್ಣನ ಚಿತ್ರಣ ಒಟ್ಟಿಗೆ ಬರುತ್ತೆ. ಆ ಏಕಾದಶ ಸ್ಕಂಧ ಬೇಕು. ಇದಾದ ಮೇಲೆ ಏಕಾದಶ ಸ್ಕಂಧದ ಕಡೆಗೆ ಕೃಷ್ಣ ಯಾವ ರೀತಿ ಪರಂಧಾಮವನ್ನು ಹೊಂದಿದ ಅಂತಲೂ ಅಲ್ಲೇ ಬರುತ್ತೆ. 12ನೆಯ ಸ್ಕಂಧದಲ್ಲಿ ಮುಂದೆ ಆಗುವ
ರಾಜವಂಶದ ಕಥೆ ಬರುತ್ತೆ. ಅದರ ಮಧ್ಯದಲ್ಲಿ ಪರೀಕ್ಷಿತ್ ರಾಜ ಮುಕ್ತಿಯೂ ಬರುತ್ತೆ. ಆಮೇಲೆ ಸೂತ ಪುರಾಣಿಕರು ಮತ್ತೆ ಶೌನಕರ ಸಂವಾದ ಮುಕ್ತಾಯ ಆಗುತ್ತೆ. ಇದಿಷ್ಟು ಭಾಗವತದ ಸ್ಥೂಲವಾದ ವಿವರಣೆ. ಇದಕ್ಕೆ ಮಧ್ವಾಚಾರ್ಯರು ವ್ಯಾಖ್ಯಾನ ಬರೆದಿದ್ದಾರೆ. ಯಾಕೆಂದ್ರೆ ಪುರಾಣಗಳಲ್ಲಿ 3 ತರಹದ ಭಾಷೆ ಅಂದ್ರೆ ಲ್ಯಾಂಗ್ವೇಜ್ ಅಲ್ಲ, ಆ ಹೇಳುವ ಟೆಕ್ನಿಕ್, ಹೇಳುವ ರೀತಿ, ನೆರೇಷನ್ ಟೆಕ್ನಿಕ್. ಒಂದು ದರ್ಶನ ಭಾಷೆ, ಕಂಡಂತೆ ಹೇಳೋದು. ಇನ್ನೊಂದು ಸಮಾಧಿ, ಇದ್ದಂತೆ ಹೇಳೋದು. ಇನ್ನೊಂದು ಮುಚ್ಚಿಟ್ಟು ಹೇಳೋದು, ಗುಹ್ಯ ಭಾಷೆ. ದರ್ಶನ ಭಾಷೆ, ಗುಹ್ಯ ಭಾಷೆ, ಸಮಾಧಿ ಭಾಷೆ. ಇದರಲ್ಲಿ ಪರ್ಮಿಟೇಷನ್ ಕಾಂಬಿನೇಷನ್ ಇದೆ. ಸಮಾಧಿ ಸಮಾಧಿ ಸಮಾಧಿ, ಸಮಾಧಿ ದರ್ಶನ ಗುಹ್ಯ, ಈ ರೀತಿ 9 ಆಗುತ್ತೆ. 3 ಆ 9 ಮತ್ತೆ 3ರ ಜೊತೆಗೂಡಿ 9 3 27 ಆಗುತ್ತೆ. ಆ 9 ಮತ್ತೆ 9 ಆಗಿ 80 ಆಗುತ್ತೆ. ಅದರಿಂದಾಗಿ ಒಂದು ನೋಡಬೇಕು, ಇದು ಯಾರ ಹೇಳಿಕೆ, ಅವರ ವ್ಯೂ ಇದೆಯಾ, ಇಲ್ಲಿ ವಾಸ್ತವ ಏನು, ಎಲ್ಲವನ್ನು ನೋಡಬೇಕಾಗತ್ತೆ. ಮಧ್ವರು ಆ ನೆಲೆಯಲ್ಲಿ ಭಾಷ್ಯ ಬರುವುದು. ಯಾವುದನ್ನು ದರ್ಶನ ಅಂತ ತಗೊಳ್ಬೇಕು, ಯಾವುದನ್ನು ಗುಹ್ಯ ಅಂತ ತಗೊಳ್ಬೇಕು, ಯಾವುದನ್ನು ಸಮಾಧಿ ಅಂತ ತಗೊಳ್ಬೇಕು. ಯಾಕೆಂದ್ರೆ ಇತಿಹಾಸವನ್ನ ಪ್ರತಿಯೊಬ್ಬರೂ ಇತಿಹಾಸವನ್ನು ಬಲ್ಲವರೇ. ನಾನು 1900 ಇಷ್ಟನೇ ಇಸ್ವಿಯಿಂದ ಇಷ್ಟನೇ ಇಸ್ವಿವರೆಗೂ ನೋಡಿದ್ದೇನೆ, ಅವಾಗ ಏನೇನಾಯಿತು ಅಂತ. ಆದರೆ ಆ ಒಂದೇ ಘಟನೆಯನ್ನು ಅವ್ರು ಕಂಡ ರೀತಿ ಬೇರೆ ಇರುತ್ತೆ, ಇವ್ರು ಕಂಡ ರೀತಿ ಬೇರೆ ಇರುತ್ತೆ, ಅವ್ರು ಕಂಡ ರೀತಿ ಬೇರೆ ಇರುತ್ತೆ. ಅವರವರ ಅನುಭವದ ನೆಲೆಯಲ್ಲಿ ಯಾವುದನ್ನು ಕಂಡಿರ್ತಾರೆ, ವಾಸ್ತವ ಯಾವುದಿರುತ್ತೆ ಅದನ್ನೆಲ್ಲ ಪರಿಗಣನೆ ಮಾಡಬೇಕಾಗತ್ತೆ. ಹಾಗೆ ಮಹಾಭಾರತವನ್ನು ತೀರ್ಮಾನ, ಇದು ಬಿಡಿ, ಮಹಾಭಾರತ ದೇವರ ಮಹಿಮೆಯನ್ನು ತೀರ್ಮಾನ ಮಾಡಬೇಕಾದ್ರೆ ಇದರೆಲ್ಲದರ ಜೊತೆಗೆ ಮಾಡಿದರೆ ಸ್ಫುಟವಾದ ಪರಿಜ್ಞಾನ ಉಂಟಾಗಿ ಮನಸ್ಸು ಎತ್ತರಕ್ಕೆ ಏರಿ ಸಾಧನೆಯ ಲೆವೆಲಲ್ಲಿ ಹೋಗುತ್ತೆ ಅಂತ. ಆ ರೀತಿ ಮಹಾಭಾರತವನ್ನ ಭಾಗವತವನ್ನು ಓದಿ ಅಂತ ಹೇಳಲಿಕ್ಕೆ ಆಚಾರ್ಯರು ಭಾಷ್ಯ ಬರೆದ್ರು. ಅದರ ಹೆಸರು ಭಾಗವತ ತಾತ್ಪರ್ಯ. ಆ ಭಾಗವತ ತಾತ್ಪರ್ಯದ ಜೊತೆಗೆ ಭಾಗವತವನ್ನು ಓದಬೇಕಾಗಿರುವುದೇ ಅಗತ್ಯ. ಇಷ್ಟು ಹೇಳಿದ್ದರೊಂದಿಗೆ ಇವತ್ತಿನ ಚಿಂತನೆಯನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೇನೆ. ಈ ತರಹದ ಓದಿನ, ಈ ತರಹದ ಅರಿವಿನ ಆನಂದ ನಿಮಗೆಲ್ಲರಿಗೂ ಸಿಗುತ್ತೆ.